ಡಯಟ್ಗೂ ತಿನ್ಬೋದು, ಬ್ರೇಕ್ಫಾಸ್ಟ್ಗೂ ತಿನ್ಬೋದು, ಲಂಚ್ಗೂ ತಿನ್ಬೋದು, ಡಿನ್ನರ್ಗೂ ತಿನ್ಬೋದು, ಕೊನೆಗೆ ಸ್ನ್ಯಾಕ್ಸ್ ಕೂಡ ತಿನ್ಬೋದು. ಲೋ ಕ್ಯಾಲೋರಿ ಹೈ ಫೈಬರ್ ಇರೋ ಈ ರೊಟ್ಟಿ ಯಾರಿಗೆ ಗೊತ್ತಿಲ್ಲ ಹೇಳಿ? ಅದೇ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ. ಮಾಡೋಕ್ಕೆ ಕಷ್ಟ, ತಿನ್ನೋಕೆ ತುಂಬ ಈಸಿ, ಅಷ್ಟೇ ಟೇಸ್ಟಿ ಕೂಡ. ಆದರೆ ನಾನಿವತ್ತು ಈ ಜೋಳದ ರೊಟ್ಟಿನ ಯಾರು ಬೇಕಾದ್ರೂ 10 ನಿಮಿಷದಲ್ಲಿ ಈಸಿಯಾಗಿ ಲಟ್ಸಿ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ. ಮೆಜರ್ಮೆಂಟ್ ಸರಿ ಇದ್ದರೆ ಸಾಕು, ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಕಿಚನ್. ಬನ್ನಿ ರೊಟ್ಟಿ ಹೇಗೆ ಮಾಡಿದೆ ಅಂತ ನೋಡೋಣವಾ? ಅಷ್ಟು 1 ಕಪ್ ಜೋಳದ ಹಿಟ್ಟಿಗೆ 1.5 ಕಪ್ ಮೆಜರ್ಮೆಂಟ್ ಹಾಗೆ ಜೋಳದ ಹಿಟ್ಟನ್ನ ಸೇರಿಸ್ಕೋಬೇಕಾಗುತ್ತಿಲ್ಲಿ. ಫಸ್ಟು ನಾನಿಲ್ಲಿ 1.5 ಕಪ್ ನೀರನ್ನ ಉಪ್ಪು ಹಾಕಿ ಕಾಯೋಕ್ಕಿಟ್ಟಿದ್ದೀನಿ. ನೀರು ಕುದಿ ಬಂದಮೇಲೆ 1.5 ಕಪ್ ಜೋಳದ ಹಿಟ್ಟನ್ನ ನೀರೊಳಗೆ ಹಾಕ್ಕೊಳ್ತಿದ್ದೀನಿ. ಇನ್ನೂ 1/2 ಕಪ್ ಜೋಳದ ಹಿಟ್ಟು ಬಾಕಿ ಇದೆ. ನೆಕ್ಸ್ಟ್ ಇದನ್ನು ಒಂದು 30 ಸೆಕೆಂಡ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಸ್ಲ್ಯಾಬ್ ಮೇಲೆ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಈ ಹಸಿ ಹಿಟ್ಟಿಗೆ 1/2 ಕಪ್ ಜೋಳದ ಹಿಟ್ಟು ಸೇರಿಸ್ಕೊಳ್ತಿದ್ದೀನಿ. ಆಗಲೇ 1.5 ಕಪ್ ಅಷ್ಟೇ ಜೋಳದ ಹಿಟ್ಟನ್ನ ಸೇರಿಸ್ಕೊಂಡಿದ್ವಿ. ಇನ್ನೂ 1/2 ಕಪ್ ಇತ್ತಲ್ಲ, ಅದನ್ನು ಈಗ ಸೇರಿಸ್ಕೊಳ್ತಿದ್ದೀನಿ. ಈಗ ಚೆನ್ನಾಗಿ ಫುಲ್ಲು ಚಪಾತಿ ಹಿಟ್ಟನ್ನ ಅದಕ್ಕೆ ಬರೋವರೆಗೂ ನೀಟಾಗಿ ಸ್ವಲ್ಪ ಸ್ವಲ್ಪ ಅಷ್ಟೇ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಕಲಿಸ್ಕೊಳ್ತಿದ್ದೀನಲ್ಲ, ಆ ಥರ ನೀಟಾಗಿ ಒಂದು ಗಂಟಿಲ್ದಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕಾಗುತ್ತೆ. ಇಲ್ಲಿ ನಾನು 1/4 ಕಪ್ಗಿಂತನೂ ಕಡಿಮೆ ನೀರನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಹಿಟ್ಟಲ್ಲಿ ನಾವು ಒಂದು 15ರಿಂದ 20 ರೊಟ್ಟಿನ ಮಾಡ್ಕೋಬೋದು. ಸಣ್ಣ ಸಣ್ಣ ಉಂಡೆ ತಗೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ಈ ಥರ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಫಸ್ಟು ಒಂದು ರೊಟ್ಟಿನ ತಟ್ಟಿ ತೋರಿಸ್ತೀನಿ, ನೆಕ್ಸ್ಟು ಲಟ್ಸಿನೂ ತೋರಿಸ್ತೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಎಡ್ಜಸ್ ಎಲ್ಲ ಕ್ರ್ಯಾಕ್ ಆಗದೆ ಇರೋ ಹಾಗೆ ಬೆರಳಿನ ಸಹಾಯದಿಂದ ರೊಟೇಟ್ ಮಾಡ್ತಾ ಸರಿಯಾಗಿ ಮಾಡ್ಕೋಬೇಕಾಗುತ್ತೆ. ಈಗ ಎಡ್ಜಸ್ಸು ಕ್ರ್ಯಾಕ್ ಆಗದೆ ನೀಟಾಗಿ ರೊಟ್ಟಿ ಬರುತ್ತೆ. ಇದೇ ಥರ ಆರಾಮಾಗಿ ಲಟ್ಟಿಸ್ಬಿಟ್ಟು ಕೂಡ ರೊಟ್ಟಿನ ಮಾಡ್ಕೋಬೋದು. ಎರಡೂ ಸೈಡ್ ನೀಟಾಗಿ ತಿರುವಾಗಿ ಬೇಯಿಸ್ಕೋಬೇಕು. ಐ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸ್ಮೂತ್ ರೊಟ್ಟಿ ಆಗುತ್ತೆ. ಗಟ್ಟಿಯಾಗಿರೋ ರೊಟ್ಟಿ ಬೇಕು ಅಂದರೆ ಜಾಸ್ತಿ ದಿನ ಇಡಬೇಕು ಅಂದರೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆ ಇವತ್ತು ನಾನು ಕ್ಯಾಪ್ಸಿಕಮ್ ಪಲ್ಯ ಮತ್ತು ನಮ್ಮ ಸೈಡ್ ಇದಕ್ಕೆ ಗೊಡ್ಗಾರ ಅಂತೀವಿ. ಉತ್ತರ ಕರ್ನಾಟಕದ ಸೈಡು ಏನಂತಾರೆ ಅಂತ ಗೊತ್ತಿಲ್ಲ. ಯಾರ್ಯಾರು ಉತ್ತರ ಕರ್ನಾಟಕದವರು ಈ ವಿಡಿಯೋ ನೋಡ್ತಿದ್ದೀರಾ, ಇದಕ್ಕೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೊಟ್ಟಿ ಇದೆಯಲ್ಲ, ಸಜ್ಜೆ ರೊಟ್ಟಿ ಜೊತೆ ಎಣ್ಗಾಯಿ ಪಲ್ಯ ಕೂಡ ಮಾಡ್ಕೊಂಡು ನಿಮಗೋಸ್ಕರ ತರ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.